ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೇನು ಭೀಮನ ಅಮಾವಾಸ್ಯೆ ಬಂತಲ್ಲ, ಹಾಗಾಗಿ ಭೀಮನ ಅಮಾವಾಸ್ಯೆ ಹಬ್ಬಕ್ಕೆ ಯಾವ ರೀತಿ ನಾನು ಸಿದ್ಧತೆ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸಂಜೆಯಿಂದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿದ್ನಲ್ವ, ಅಲ್ಲಿ ಸ್ಟಾರ್ ಫ್ರೂಟ್ ಹಣ್ಣು ಒಂದು ಗಿಡದಲ್ಲಿ ಹಣ್ಣಾಗಿತ್ತು. ಅದನ್ನು ತೊಗೊಂಡು ಬಂದು ತೊಳೆದ್ಬಿಟ್ಟು ಕಟ್ ಮಾಡಿದೆ. ನೋಡ್ತಾ ಇದ್ದೀರಾ, ಈ ರೀತಿ ಸ್ಟಾರ್ ರೀತಿಯಲ್ಲಿ ಕಾಣಿಸುತ್ತೆ ಕಟ್ ಮಾಡಿದಾಗ. ಹಾಗಾಗಿನೇ ಈ ಹಣ್ಣಿಗೆ ಸ್ಟಾರ್ ಫ್ರೂಟ್ ಅಂತ ಹೆಸರು ಬಂದಿರೋ ಅಂಥದ್ದು. ಈ ಹಣ್ಣು ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ವರಮಹಾಲಕ್ಷ್ಮಿ ಸಮಯದಲ್ಲಿ ಸಾಕಷ್ಟು ಜನ ಲಕ್ಷ್ಮಿಗೆ ಇಷ್ಟ ಅಂತ ತೊಗೊಂಡು ಬಂದು ದೇವ್ರಿಗಿಟ್ಟು ಪೂಜೆ ಮಾಡ್ತಾರೆ. ಇನ್ನು ನಾನು ಸಂಜೆ ಎಲ್ಲ ಪ್ರಿಪ್ರೇಷನ್ನ ಶುರು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ನಾಳೆ ಪೂಜೆಗೆಲ್ಲ ಪತ್ರೆಗಳು ಹಾಗೆ ಹೂಗಳೆಲ್ಲ ಬೇಕಾಗಿತ್ತಲ್ಲ, ಯಾವುದ್ಯಾವುದಿದೆಯೋ ಅದನ್ನೆಲ್ಲದನ್ನು ಕೂಡ ಕಿತ್ಕೊಂಡು ಬರೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ. ಇವಾಗ ನಾನು ಕೇಳ್ತಾ ಇರೋವಂಥದ್ದು ಮರುಗಪತ್ರೆ. ಈ ಮರುಗಪತ್ರೆ ಲಕ್ಷ್ಮಿಗೆ ತುಂಬಾ ಇಷ್ಟ, ತುಂಬಾ ಸುವಾಸನೆಯುತವಾಗಿರುತ್ತೆ ಈ ಪತ್ರೆ. ಇದನ್ನು ತೊಗೊಂಡು ಬಂದಾಗ ಒಂದು ಚಿಕ್ಕ ಪಾಟಲ್ಲಿ ಹಾಕಿದ್ದೆ, ಬಟ್ ಅದು ಚೆನ್ನಾಗಿ ರೂಢಿಸಲಿಲ್ಲ ಗಿಡ. ಹಾಗಾಗಿ ಇದನ್ನು ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕಿದೆ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ರೋಸ್ಗೆಲ್ಲ ಹಾಕ್ಬಿಟ್ಟು ಕಟ್ತಾರಲ್ವ, ಮತ್ತು ಮಲ್ಲಿಗೆ ಹೂ ಜೊತೆನೂ ಹಾಕಿ ಕಟ್ತಾರೆ. ಇದನ್ನು ಪನ್ನೀರ್ ಪತ್ರೆ ಅಂತ ಕರೀತಾರೆ. ಈ ಪತ್ರೆಗಳೆಲ್ಲವೂ ಕೂಡ ದೇವ್ರ ಪೂಜೆಗೆ ಅರ್ಚನೆಗೆ ತುಂಬಾ ಶ್ರೇಷ್ಠ. ಈ ಪತ್ರೆಗಳಲ್ಲದೆ ಇನ್ನೂ ಸಾಕಷ್ಟು ಹೂಗಳೆಲ್ಲ ನಮ್ಮ ಗಿಡದಲ್ಲಿ ಬಿಟ್ಟಿತ್ತು. ಅದನ್ನೆಲ್ಲದನ್ನು ಕೂಡ ಕಿತ್ಕೊಂಡು ಮನೆ ಒಳಗಡೆ ಹೋದೆ ನಾನು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಆಫೀಸಿಂದ ಮುಗಿಸ್ಕೊಂಡು ಬರುವಾಗ ಸ್ವಲ್ಪ ಹೂವುಗಳನ್ನ ತೊಗೊಂಬರೋಕ್ಕೆ ಹೇಳಿದ್ದೆ. ಆ ಹೂಗಳನ್ನೆಲ್ಲ ಇವತ್ತು ಕಟ್ಟಿ ಹಾಗೆ ಪೋಣಿಸಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಪೋಣಿಸ್ತಾ ಇದ್ದೀನಿ. ಈ ಚಿಂತಾಮಣಿ ಹಾಗೆ ಚೆಂಡು ಹೂವು ಎಲ್ಲವೂ ಕೂಡ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು. ಬಾಗಿಲಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಹಾರ ಮಾಡ್ತಾಯಿದ್ದೀನಿ ಪೋಣಿಸಿ. ನನಗೆ ನನ್ನ ಕೈಯಾರ ದೇವ್ರಿಗೆ ಹೂ ಕಟ್ಟಿ ಹಾಕಬೇಕಂದ್ರೆ ತುಂಬಾ ಇಷ್ಟ. ಹಾಗಾಗಿ ಏನಾದರೂ ಹಬ್ಬಗಳು ಅಥವಾ ಬೇರೆ ಏನಾದರೂ ಶುಕ್ರವಾರದ ಪೂಜೆ ಎಲ್ಲ ಇದ್ದಾಗ ಬಿಡಿ ಹೂಗಳನ್ನ ತೊಗೊಂಡು ಬಂದು ಅಥವಾ ನಮ್ಮದ್ರಲ್ಲೇ ಬಿಟ್ಟಿರೋವಂಥ ಹೂಗಳನ್ನೆಲ್ಲ ಕಲೆಕ್ಟ್ ಮಾಡಿ ಕಟ್ತಾ ಇರ್ತೀನಿ. ಸುಮಾರು ನನಗೆ ಹೂವೆಲ್ಲ ಕಟ್ಟಿ ಎತ್ತಿಡೋ ಅಷ್ಟರಲ್ಲಿ ಒಂದು 2-3 ಅವರ್ ಆದರೂ ಬೇಕಾಗತ್ತೆ. ದುಂಡು ಮಲ್ಲಿಗೆ ಆದರೂ ಬೇಗ ಮುಗ್ದೋಗುತ್ತೆ ಕಟ್ಟಿದ್ದು. ಆದರೆ ಇವತ್ತು ಮಳ್ಳೆ ಹೂ ತೊಗೊಂಡು ಬಂದಿದ್ರು. ಇದು ಸ್ವಲ್ಪ ಸಮಯ ಜಾಸ್ತಿನೇ ಹಿಡಿಸುತ್ತೆ, 2 ಹೂ ಜೋಡಿಸ್ಕೊಂಡು ಕಟ್ಟಬೇಕಲ್ವ. ಹಾಗಾಗಿ ಇನ್ನು ಭೀಮನ ಅಮಾವಾಸ್ಯೆ ಪೂಜೆ ಪ್ರಿಪ್ರೇಷನ್ಸ್ನ ನಾನು ಗುರುವಾರ ದಿನವೇ ಶುರು ಮಾಡಿದೆ. ಬಟ್ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಶುಕ್ರವಾರದ ದಿನ ಕೊನೆ ಆಷಾಢ ಶುಕ್ರವಾರದ ಪೂಜೆ ಇತ್ತಲ್ವ. ಹಾಗಾಗಿ ನಾನು ಗುರುವಾರದ ದಿವಸನೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಶುಕ್ರವಾರದ ಪೂಜೆನೂ ಕೂಡ ಮುಗಿಸ್ದೆ. ಅದರ ವಿಡಿಯೋ ನೆನ್ನೆನೇ ಹಾಕಿದ್ದೀನಿ, ನೀವು ನೋಡ್ಬೋದು. ಶುಕ್ರವಾರ ಕಳಸ ಸ್ಥಾಪನೆ ಮಾಡಿ ಮತ್ತೆ ಶನಿವಾರ ತೆಗೆದು ಕ್ಲೀನ್ ಮಾಡೋದಕ್ಕಾಗಲ್ಲ. ಒಂದೇ ಸಲ ಶುಕ್ರವಾರ ಕಳಸವನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದೀನಿ. ಆ ಕಳಸನ ಮತ್ತೆ ತೆಗಿಯೋದಕ್ಕೆ ಹೋಗಲ್ಲ. ಶನಿವಾರ ತೆಗೆದು ಆ ಕಳಸನೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಒಂದೇ ಸಲ ಪೂರ್ತಿಯಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಕಳಸ ಸ್ಥಾಪನೆ ಈಗಾಗಲೇ ಮಾಡಿದ್ದೀನಲ್ವ. ಭಾನುವಾರ ಕೇವಲ ಜೋಡಿ ದೀಪಗಳನ್ನ ಇಟ್ಟು ಪೂಜೆ ಮಾಡ್ತೀನಿ. ಹಾಗೆ ಪಾದ ಪೂಜೆಯನ್ನು ಕೂಡ ಮಾಡ್ತೀನಿ. ನೋಡಿ, ರೋಸ್ ಹೂವು ಹಾಗೆ ಪತ್ರೆ ಇದೆಲ್ಲ ನಮ್ಮ ಗಿಡದಲ್ಲಿ ಸಿಕ್ಕಿರೋದು. ಮಲ್ಲಿಗೆ ಹೂ ಮಾತ್ರ ಅಂಗಡಿಯಿಂದ ತೊಗೊಂಡು ಬಂದು ಕಟ್ಟಿರೋದು. ಈ ಚಿಂತಾಮಣಿ ಹೂವಿನ ಹಾರನೂ ಕೂಡ ನಮ್ಮದ್ರಲ್ಲೇ ಸಿಕ್ಕಿರೋದು. ಮತ್ತು ಕಣಗ್ಲೆ ಹೂವು ಕೂಡ ಅಷ್ಟೇ. ಹೂ ಕಟ್ಟಿದ್ದೆಲ್ಲ ಆದಮೇಲೆ ಫ್ರಿಡ್ಜಿಗೆ ಎತ್ತಿಟ್ಬಿಟ್ಟು ಆ ಹೂವನ್ನು ಆನಂತರ ಸ್ವಲ್ಪ ಫ್ರೀಯಾಗಿದ್ದೆ ಅಂತ ಅಂದ್ಬಿಟ್ಟು ಹೊಸ್ತಿಲನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ. ಹೊಸ್ತಿಲಿಗೆ ಅರ್ಶಿನ ಕುಂಕುಮ ಇಡೋದಾಗಿರ್ಬೋದು ಅಥವಾ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಸ್ನಾನ ಮಾಡಿಕೊಂಡೇ ಮಾಡಬೇಕು. ಇನ್ನು ತಲೆಗೆ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಬೇಕಂತ ಕೇಳಿದ್ದಾರೆ. ನೀವು ನಾನ್ ವೆಜ್ ತಿಂದಿಲ್ಲ ಅಂದರೆ ಅಥವಾ ಗಂಡ ಹೆಂಡತಿ ಸೇರಿರಲಿಲ್ಲ ಅಂತಂದರೆ ಹೊಸ್ತಿಲಿಗೆ ಅರ್ಶಿನ ಕುಂಕುಮ ಇಡೋದಾಗಿರ್ಬೋದು ಅಥವಾ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆಯೋದಾಗಿರ್ಬೋದು ಮಾಡ್ಕೊಬೋದು ಮೈಗೆ ಸ್ನಾನ ಮಾಡಿನೇ. ಆದರೆ ನಾನ್ ವೆಜ್ ತಿಂದಿದ್ದೀರಾ ಅಂತಂದರೆ ತಲೆಗೆ ಸ್ನಾನ ಮಾಡಿಕೊಂಡೇ ನೀವು ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಥವಾ ಹೊಸ್ತಿಲಿಗೆ ಅರ್ಶಿನ ಕುಂಕುಮ ಇಡಬೇಕು. ಹೊಸ್ತಿಲನ್ನು ಒರೆಸಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋದಕ್ಕೆಲ್ಲ ತುಂಬಾ ಸಮಯ ಹಿಡಿಸುತ್ತೆ. ಬೆಳಗ್ಗೆ ಗೆದ್ದು ಈ ಕೆಲಸ ಎಲ್ಲ ಮಾಡ್ಕೊತೀವಿ ಅಂತಂದರೆ 1 ಅವರ್ ಪೂರ್ತಿಯಾಗಿ ಇದಕ್ಕೇ ಎತ್ತಿಡಬೇಕಾಗತ್ತೆ. ನಾವು ಅಂದ್ಕೊಂಡಿದ್ದ ಸಮಯಕ್ಕೆ ಪೂಜೆ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಬೆಳಗ್ಗೆನೇ ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡಾಗ ಈ ರೀತಿ ಹಿಂದಿನ ದಿವಸನೇ ಕೆಲವೊಂದು ಸಲ ರಂಗೋಲಿ ಎಲ್ಲ ಹಾಕಿ ಇಟ್ಕೊತೀನಿ ನಾನು. ಪೂಜೆ ನಿಧಾನವಾಗಾದರೂ ಪರವಾಗಿಲ್ಲ, ಲೇಟಾಗೇ ಮಾಡ್ಕೊತೀನಿ ಅಂತನ್ನೋರು ಆರಾಮಾಗಿ ಬೆಳಗ್ಗೆನೇ ಎದ್ದು ಮಾಡ್ಕೊಬೋದು. ಇನ್ನೊಂದೇನೆಂದರೆ, ಬರೀ ಪೂಜೆನಾದರೆ ನಾವು ಅಂದ್ಕೊಂಡಿದ್ದ ಟೈಮಿಗೆ ಮಾಡ್ಬೋದು. ಆದರೆ ಪೂಜೆನೂ ಮಾಡಬೇಕು, ಈ ಕಡೆ ವಿಡಿಯೋನೂ ಮಾಡಬೇಕು ಅಂದರೆ ಪೂಜೆ ಮಾಡೋಕೆ ಇಡಿಸೋವಂಥ ಸಮಯ 2ರಷ್ಟು ಇಡಿಸುತ್ತೆ ನಮಗೆ ವಿಡಿಯೋ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ. ನಾವು ಅಡುಗೆ ಮನೆಗೆ ಹೋದ್ರೂ ಕೂಡ ಅಲ್ಲಿಗೆ ಕ್ಯಾಮ್ರಾ ತೊಗೊಂಡು ಹೋಗಬೇಕು, ಆ್ಯಂಗಲ್ ಸರಿಯಾಗಿದೆಯಾ ನೋಡಬೇಕು, ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾ ಇದೆಯಾ ನೋಡಬೇಕು.
ದೇವ್ರ ಮನೆಗೆ ಹೋದ್ರೂ ತೊಗೊಂಡೋಗ್ಬೇಕು, ಈಚೆ ಹೊರಗಡೆ ಅರ್ಶಿನ ಕುಂಕುಮ ರಂಗೋಲಿ ಹಾಕ್ತಾಯಿದ್ರು ಕೂಡ ತೊಗೊಂಡೋಗ್ಬೇಕು. ಹಾಗಾಗಿ ವಿಡಿಯೋ ಮಾಡಿಕೊಂಡು ಪೂಜೆ ಮಾಡೋದು ತುಂಬಾ ಕಷ್ಟ. ನಾವು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋ ಅಂಥ ವಿಡಿಯೋನ ಒಂದು 10-15 ನಿಮಿಷ ನೋಡಿಬಿಟ್ಟು ಎಷ್ಟು ಈಸಿ ಅಲ್ವಾ ಅಂತ ನೀವು ಮನಸ್ಸಿನಲ್ಲಿ ಅಂದ್ಕೊಳ್ಬೋದು. ಆದರೆ ಆ ವಿಡಿಯೋ ಮಾಡೋದ್ರ ಹಿಂದಿನ ಶ್ರಮ ತುಂಬಾ ಜಾಸ್ತಿ ಇರುತ್ತೆ. ವಿಡಿಯೋ ಮಾಡೋದಕ್ಕೆ ಯಾರಾದರೂ ಹೆಲ್ಪ್ ಮಾಡ್ತಾಯಿದ್ರೆ ಸ್ವಲ್ಪ ಸುಲಭ ಅನಿಸ್ಬೋದು. ಆದರೆ ಎಲ್ಲದೂ ಕೂಡ ನಾವೇ ಮಾಡಿಕೊಂಡು ವಿಡಿಯೋ ಕ್ಯಾಪ್ಚರ್ ಕೂಡ ನಾವೇ ಮಾಡಿಕೊಂಡು ಎಡಿಟು ನಾವೇ ಮಾಡಿ ಅಪ್ಲೋಡ್ ಮಾಡೋದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ. ನಿಮಗೆ ವಿಡಿಯೋ ನೋಡಿ ಆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಮಾಡೋ ಅಂಥ ಒಂದು ಲೈಕಿಂದ ಏನಾಗ್ಬೋದು ಅಂತ ನಿಮ್ಗೆ ಅನಿಸ್ಬೋದು. ಆದರೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಈ ರೀತಿಯಾದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ನೀವೆಲ್ಲ ತುಂಬ ಜನ ನೀವು ಮಾಡುವಂಥ ಪೂಜೆ ಚೆನ್ನಾಗಿರುತ್ತೆ, ವ್ಲಾಗ್ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಹಾಕ್ತಿರಲ್ಲ. ನನಗೂ ಕೂಡ ನಾನು ಮಾಡಿದಂತಹ ಕೆಲಸಕ್ಕೆ ಅಥವಾ ಅಪ್ಲೋಡ್ ಮಾಡಿರೋವಂಥ ಈ ವಿಡಿಯೋಕ್ಕೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಈಚೆ ರಂಗೋಲಿ ಎಲ್ಲ ಹಾಕಿ ಇವಾಗ ದೇವ್ರ ಮನೆ ಒಳಗಡೆ ಬಂದು ದೇವ್ರ ಫೋಟೋಗಳು ಹಾಗೆ ದೇವರ ಕಟ್ಟೆ ದೇವ್ರ ಮನೆ ಪೂರ್ತಿಯಾಗಿ ಒರೆಸಿ ಆ ಪಾತ್ರೆಗಳನ್ನ ಯಾವ್ದಾವ್ದು ತೊಳೆಯೋದಿದೆಯೋ ದೇವ್ರ ಪಾತ್ರೆಗಳು ಅದೆಲ್ಲದನ್ನು ಕೂಡ ಅಡುಗೆ ಮನೆ ಸಿಂಕಲ್ಲಿ ಇಡ್ತಾ ಇದ್ದೀನಿ. ದೇವ್ರ ಪಾತ್ರೆಗಳನ್ನು ತೊಳೆಯೋದಕ್ಕಿಂತ ಮುಂಚೆ ಅಡುಗೆ ಮನೆಯಲ್ಲಿನೇ ನೀವು ಪಾತ್ರೆ ತೊಳಿತೀರಾ ಅಂತಂದರೆ ಆ ಸಿಂಕ್ನ ಒಂದು ಸಲ ನೀಟಾಗಿ ತೊಳೆದು ಒಂದು ಸ್ವಲ್ಪನೂ ಏನು ಎಂಜಿಲೆಲ್ಲ ಇಲ್ಲದೆ ಇರೋ ರೀತಿ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಗೋಮೂತ್ರನೆಲ್ಲ ಹಾಕಿ ಆನಂತರನೇ ನೀವು ದೇವ್ರ ಸಾಮಗ್ರಿಗಳನ್ನ ತೊಳಿಬೇಕು. ಒಂದು ಸಲ ಯೋಚನೆ ಮಾಡಿ ನೋಡಿ, ಹಬ್ಬದ ದಿವಸನೇ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಪೂಜೆ ಮಾಡ್ತೀವಿ ಅಂದರೆ ಎಷ್ಟು ಸಮಯ ಹಿಡಿಸ್ಬೋದು ಅಂತ. ಒಂದು ಅರ್ಧ ದಿನ ಪೂರ್ತಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೇ ಆಗೋಗುತ್ತೆ. ತುಂಬಾ ಸುಸ್ತು ಕೂಡ ಆಗುತ್ತೆ. ಯಾಕಂದರೆ ಒಂದೇ ದಿವಸ ಎಲ್ಲದನ್ನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿನೇ ಡಿವೈಡ್ ಮಾಡಿಕೊಂಡು ಹಿಂದಿನ ದಿವಸ ಮಾಡೋವಂಥ ಕೆಲಸಗಳನ್ನು ಹಿಂದಿನ ದಿವಸ ಮಾಡಿಕೊಂಡು ಮಾರನೇ ದಿನಕ್ಕೆ ಪೂಜೆ ಮಾತ್ರನೇ ಇಟ್ಕೋಬೇಕು ಅಂತ ಹೇಳ್ತೀನಿ ನಾನು. ಎಲ್ಲ ಪೂಜೆಗಳನ್ನೂ ಅಷ್ಟೇ, ಒಂದು ಪ್ರಿಪ್ರೇಷನ್ ಇಲ್ಲದೆ ಯಾವ ಪೂಜೆನೂ ಕೂಡ ನಾವು ಅಂದ್ಕೊಂಡಿರೋ ಅಂಥ ಸಮಯಕ್ಕೆ ಆಗೋದೇ ಇಲ್ಲ. ಎಲ್ಲ ರೆಡಿ ಮಾಡ್ಕೊಂಡಿದ್ರೂ ಕೂಡ ಅಲ್ಪ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ಆಗತ್ತೆ, ಏನೂ ಮಾಡೋದಕ್ಕಾಗಲ್ಲ. ಒಂದು ಸ್ವಲ್ಪನೂ ತಯಾರಿ ಇಲ್ಲದೆ ಪೂಜೆ ಮಾಡೋದಕ್ಕೆ ಹೋದರೆ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಪೂಜೆ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಗೋಗುತ್ತೆ. ಮುಂಚೆ ನಾನು ಕೂಡ ಅದೇ ಥರ ಮಾಡ್ತಾಯಿದ್ದೆ. ಎಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಆಗೋಗ್ತಾಯಿತ್ತು. ಹಾಗಾಗಿ ಇತ್ತೀಚೆಗೆ ಎಲ್ಲ ಯಾವುದೇ ಹಬ್ಬ ಇರಲಿ ಅಥವಾ ಯಾವುದೇ ಪೂಜೆಯನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಹಿಂದಿನ ದಿವಸನೇ ಒಂದು 50-60% ಎಲ್ಲ ಕೆಲಸನೂ ಮುಗಿಸಿರ್ತೀನಿ. ಮಾರನೇ ದಿವಸ ಎದ್ದು ಮನೆ ಒರೆಸ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು ಮಾತ್ರನೇ ಇಟ್ಕೊಂಡಿರ್ತೀನಿ. ಇವಾಗ ದೇವ್ರ ಮನೆ ಪೂರ್ತಿಯಾಗಿ ಫೋಟೋಗಳನ್ನೆಲ್ಲ ಒರೆಸಿ ಹಾಗೆ ದೇವ್ರ ಮನೆಯೂ ಕೂಡ ಒಂದು ಸಲ ನೀಟಾಗೆಲ್ಲ ಒರೆಸ್ಕೊಂಡಿದ್ದೀನಿ. ಮಣೆಗಳು, ದೇವ್ರಿಡೋ ಮಣೆಗಳು, ಪೀಠಗಳು ಎಲ್ಲದೂ ಕೂಡ ಒರೆಸಿ ಇವಾಗ ದೇವ್ರ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ. ನಾನು ದೇವ್ರ ಪಾತ್ರೆಗಳನ್ನ ತೊಳೆಯೋದಕ್ಕೆ ಹುಣಸೆ ಹಣ್ಣು ಹಾಗೆ ಸಬೀನ ಮಾತ್ರನೇ ಯೂಸ್ ಮಾಡೋದು, ಬೇರೆ ಯಾವುದೇ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ಸ್ವಲ್ಪ ಹಳೆ ಕಾಲದ ಕ್ಲೀನಿಂಗ್ ಪ್ರೊಸೀಜರ್ನೇ ಫಾಲೋ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಹೊತ್ತು ಉಜ್ಜಿದ್ರೂ ಕೂಡ ಕೈಗಳು ಹಾಳಾಗೋದಿಲ್ಲ, ಜೊತೆಗೆ ಪಾತ್ರೆಗಳು ಕೂಡ ಚೆನ್ನಾಗೇ ಕ್ಲೀನ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಕಲೆಗಳಾಗಿದೆ ಅಂತಂದರೆ ಆ ಸಬೀನಾ ಪೌಡರ್ ಇರುತ್ತಲ್ಲ, ಪಾತ್ರೆ ತೊಳೆಯೋದಕ್ಕೆ ಅಂತ ಬಳಸೋವಂಥ ಸಬೀನಾ ಪೌಡರ್, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ದೇವ್ರ ಸಾಮಗ್ರಿಗಳು ಕ್ಲೀನ್ ಆಗುತ್ತೆ. ಇನ್ನು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಸ್ಕ್ರಬ್ಗಳನ್ನ ಇಟ್ಕೊಂಡಿದ್ದೀನಿ. ಆ ಸ್ಕ್ರಬ್ಬಿಂದನೇ ದೇವ್ರ ಪಾತ್ರೆಗಳನ್ನೆಲ್ಲ ತೊಳಿತೀನಿ. ಅದನ್ನು ಸಪ್ರೇಟಾಗಿ ಸಿಂಕ್ ಕೆಳಗಡೆ ಎತ್ತಿಟ್ಟಿರ್ತೀನಿ. ಇನ್ನು ಸಾಕಷ್ಟು ಜನ ಏನು ಹೇಳ್ತಾರೆ ಅಂದರೆ ದೇವ್ರ ಸಾಮಗ್ರಿಗಳನ್ನ ತೊಳೆದಿರ್ತೀವಿ, ಮಾರನೇ ದಿನಕ್ಕೆ ಮತ್ತೆ ಕಪ್ಪು ಕಲೆಗಳು ಅದ್ರ ಮೇಲೆಲ್ಲ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ನೀವು ಮಾಡೋ ತಪ್ಪೇನೆಂದರೆ ತೊಳೆದಿದ ತಕ್ಷಣ ಆ ಪಾತ್ರೆಗಳನ್ನ ಒರೆಸಿ ಇಡದೇ ಇರೋವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇವತ್ತು ತೊಳೆದಿದ್ರೆ ಇವತ್ತೇ ಸಾಯಂಕಾಲಕ್ಕೆ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿನೇ ಯಾವುದೇ ದೇವ್ರ ಸಾಮಗ್ರಿಗಳನ್ನ, ಅದರಲ್ಲೂ ಮುಖ್ಯವಾಗಿ ಹಿತ್ತಾಳೆ ಸಾಮಗ್ರಿಗಳನ್ನ ತೊಳೆದಿದ ತಕ್ಷಣ ಒರೆಸಲಿಲ್ಲ ಅಂತಂದರೆ ಆ ಕಪ್ಪು ಮಾರ್ಕ್ಗಳು ಹಾಗೆ ಉಳಿದೋಗುತ್ತೆ. ನೀವು ತೊಳೆದ್ರೂ ಕೂಡ ಆ ಸಾಮಾನು ತೊಳ್ದಂಗೆ ಕಾಣಿಸಲ್ಲ. ಹಿತ್ತಾಳೆ ಹಾಗೆ ತಾಮ್ರ ಮತ್ತು ಬೆಳ್ಳಿ ಯಾವುದೇ ಆಗಿರಲಿ ತೊಳೆದಿದ ತಕ್ಷಣ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಅದನ್ನು ಒರೆಸಿ ಇಟ್ಕೋಬೇಕು. ನಾನು ಕೂಡ ತೊಳೆದಿದ ತಕ್ಷಣ ಎಲ್ಲ ಪಾತ್ರೆಗಳನ್ನೂ ಇವಾಗ ಒಂದು ಸಲ ಒರೆಸ್ಬಿಟ್ಟು ನೀಟಾಗಿ ಎತ್ತಿಡ್ತೀನಿ. ಇನ್ನು ಭೀಮನ ಅಮಾವಾಸ್ಯೆಗೆ ಅರ್ಶಿನದ ಕೊಂಬಿನ ದಾರವನ್ನು ತಯಾರು ಮಾಡ್ಕೋಬೇಕು, ಹಾಗೆ ವ್ರತದ ದಾರವನ್ನು ಕೂಡ ತಯಾರು ಮಾಡ್ಕೊಬೇಕು. ಅದನ್ನೆಲ್ಲವೂ ಕೂಡ ಹಿಂದಿನ ದಿವಸನೇ ಮಾಡಿಕೊಂಡ್ರೆ ಪೂಜೆಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅದು ನೆನಪೇ ಆಗೋದಿಲ್ಲ ಒಂದೊಂದು ಸಲ, ಹಾಗೆ ಪೂಜೆ ಮಾಡಿಬಿಡ್ತೀವಿ. ಅದಕ್ಕೋಸ್ಕರನೇ ಹಿಂದಿನ ದಿವಸನೇ ಅರ್ಶಿನದ ಕೊಂಬನ್ನು 3 ಎಳೆ ದಾರಕ್ಕೆ ಕಟ್ಟಿ ಇಡೋವಂಥದ್ದು, ಹಾಗೆ ವ್ರತದ ದಾರವನ್ನು ತಯಾರು ಮಾಡಿ ಇಡೋವಂಥದ್ದು ಎಲ್ಲದೂ ಕೂಡ ಹಿಂದಿನ ದಿವಸನೇ ಮಾಡಿಕೊಂಡ್ರೆ ಒಳ್ಳೆಯದು. ಆ ರೀತಿ ತಯಾರಾಗಿರುವಂಥ ವ್ರತದ ದಾರ ಆಗಿರ್ಬೋದು, ಅರ್ಶಿನದ ಕೊಂಬಾಗಿರ್ಬೋದು, ಎಲ್ಲೆಲ್ಲೋ ಇಡೋದಕ್ಕೆ ಹೋಗಬೇಡಿ. ನೀವು ದೇವ್ರ ಮನೆಯಲ್ಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀರಲ್ಲ, ಆ ಮಣೆ ಮೇಲೆ ಇಟ್ಕೊಂಡ್ರೆ
ತಕ್ಷಣಕ್ಕೆ ನಿಮ್ಗೆ ಅರ್ಜೆಂಟಾಗಿ ಸಿಗುತ್ತೆ. ಯಾವ್ಯಾವ ಕಡೆ ಇಟ್ಬಿಟ್ರೆ ಪೂಜೆ ಮಾಡೋ ಸಮಯದಲ್ಲಿ ಹುಡ್ಕಾಡ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಪೂಜೆಗೆ ನಾಳೆ ನೈವೇದ್ಯಕ್ಕೆ ಅಂತ ಹಣ್ಣುಗಳೆಲ್ಲ ಬೇಕಲ್ವಾ, ಅದನ್ನೆಲ್ಲದೂ ಕೂಡ ತಟ್ಟೆನೆಲ್ಲ ಒರೆಸಿದ್ನಲ್ಲ ಆ ತಟ್ಟೆಗೆ ಜೋಡಿಸಿ ಇಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾನು ಇದೇ ಥರ ಮಾಡ್ಕೊತೀನಿ. ಎಲ್ಲ ತಟ್ಟೆಗಳನ್ನ ಜೋಡಿಸೋದೆಲ್ಲದೂ ಕೂಡ ಹಿಂದಿನ ದಿವಸನೇ ಜೋಡಿಸಿ ಇಟ್ಬಿಡ್ತೀನಿ. ಹಣ್ಣುಗಳಂತಲೇ ಅಲ್ಲ, ಮಡ್ಲಕ್ಕಿ ಆಗಿರ್ಬೋದು ಅಥವಾ ಬೇರೆ ಏನೇನು ನಾವು ದೇವ್ರ ಮುಂದೆ ಇಡ್ತೀವೋ, ಬಳೆಗಳು, ವೀಳ್ಯದೆಲೆ, ಅಡಿಕೆ ಎಲ್ಲದನ್ನು ಕೂಡ ತಟ್ಟೆಯಲ್ಲಿ ಜೋಡಿಸಿ ಹಿಂದಿನ ದಿವಸನೇ ಇಟ್ಕೊಂಡ್ರೆ ಮಾರನೇ ದಿನಕ್ಕೆ ಪೂಜೆ ಕರೆಕ್ಟಾಗಿ ಇಟ್ಕೊಬೋದು ಮುಂದಕ್ಕೆ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಂಡಿಗಳು ಮಾಡಿರ್ತೀವಲ್ಲ, ಅದೆಲ್ಲ ಮೆತ್ತಗಾಗತ್ತೆ ಅಂತ ಜೋಡಿಸಲ್ಲ. ಅದು ನಾನು ನಿಧಾನವಾಗಿ ಬೆಳಗ್ಗೆನೇ ಜೋಡಿಸ್ಕೊತೀನಿ ಪೂಜೆ ಎಲ್ಲ ಮುಗಿದ್ಮೇಲೆ. ಅಥವಾ ಮನೇಲಿ ಇರೋರ್ಗೆ ಯಾರಿಗಾದ್ರೂ ಹೇಳಿದರೆ ಅವರೇ ಜೋಡಿಸ್ಕೊಡ್ತಾರೆ. ನೋಡಿ, ಇವಾಗ ಎಲ್ಲ ಕೂಡ ತಯಾರಾಯಿತು. ಪೂಜೆ ಸಾಮಗ್ರಿಗಳನ್ನು ನೀಟಾಗಿ ತೊಳೆದು ಒರೆಸ್ಬಿಟ್ಟು ಇಟ್ಟಿದ್ದೀನಿ. ಇದೆಲ್ಲ ರೆಡಿ ಮಾಡಿ ಮಲಗೋ ಅಷ್ಟರಲ್ಲಿ ನಾನು 12-1 ಗಂಟೆ ಆಗಿರುತ್ತೆ. ಮತ್ತೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆಯನ್ನು ಕೂಡ ಮಾಡಬೇಕು. ಮೊದಲೇ ಹೇಳಿದ್ನಲ್ಲ, ಇದೆಲ್ಲ ಗುರುವಾರ ಮಾಡಿರೋವಂತಹ ಪ್ರಿಪ್ರೇಷನ್ ವಿಡಿಯೋ. ಶುಕ್ರವಾರ ಲಕ್ಷ್ಮೀ ಪೂಜೆಗೂ ಆಗಬೇಕು, ಹಾಗೆ ಭೀಮನ ಅಮಾವಾಸ್ಯೆಗೂ ಆಗಬೇಕು ಅಂತ ಒಟ್ಟಿಗೆ ಮಾಡಿರೋವಂಥ ವಿಡಿಯೋ ಇದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ವಿಡಿಯೋಯಿಂದ ನಿಮಗೂ ಸ್ವಲ್ಪ ಮೋಟಿವೇಶನ್ ಸಿಕ್ಕಿದೆ ಅಂತಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.